ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಆರೋಗ್ಯಕರ ಹಲಸಂದೆ ಕಾಳಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ನಾನು 2 ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು 1 ಬಟ್ಲು ಹಲಸಂದೆ ಕಾಳು 2 ಬಟ್ಲು ಹಾಕಿದ್ದೀನಿ. 2 ಬಟ್ಲು ಟೋಟಲಾಗಿ 2 ಬಟ್ಲು ಹಲಸಂದೆ ಕಾಳು ಹಾಕಿದ್ದೀನಿ. ಈ ಕಡೆ ಅರ್ಧ ಬಟ್ಲು ಉದ್ದಿನ ಬೇಳೆ ಹಾಕಿದ್ದೀನಿ. 2ರಿಂದ 3 ಸಾರಿ ತೊಳ್ಕೊಂಡು ನೆನೆ ಇಟ್ಟಿದ್ದೀನಿ. ನೋಡಿ, ನಾನು ಬೆಳಗ್ಗೆ ತಿಂಡಿ ಮಾಡಬೇಕು. ಇದೇ ನೋಡಿ ಹಲಸಂದೆ ಕಾಳು ಈ ಥರ ಇರುತ್ತೆ. ನಾನು ಬೆಳಗ್ಗೆ ತಿಂಡಿ ಮಾಡಬೇಕು ಅಂತಂದರೆ ನೈಟೇ ನಾನು ನೆನೆಹಾಕಿಟ್ಟಿದ್ದೀನಿ ಹಲಸಂದೆ ಕಾಳು ಉದ್ದಿನಬೇಳೆ. 2 ಬಟ್ಲು ನಾನು ಹಲಸಂದೆ ಕಾಳು ತೊಗೊಂಡ್ರೆ ನಾನು ಅರ್ಧ ಬಟ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀವು 4 ಬಟ್ಲು ಹಲಸಂದೆ ಕಾಳು ತೊಗೊಂಡ್ರೆ 1 ಬಟ್ಲು ಉದ್ದಿನಬೇಳೆ ಹಾಕ್ಕೋಬೇಕಾಗತ್ತೆ. ನೋಡಿ, ಇವಾಗ ಬೆಳಗ್ಗೆ ಆಗಿದೆ. ನಾನು ರುಬ್ಕೊತಾ ಇದ್ದೀನಿ. ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರಿಗೆ ಅರ್ಧದಷ್ಟು ಹಲಸಂದೆ ಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಹಾಗೆ 4 ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊತೀನಿ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ನೋಡಿ. ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಜೀರಿಗೆ ಹಾಕ್ಕೊತೀನಿ ನೋಡಿ, 1/2 ಟೀ ಸ್ಪೂನು. ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ಇವಾಗ ನುಣ್ಣಗೆ ರುಬ್ಕೊಂಬರ್ತೀನಿ. ಮೊದಲು ತರಿಯಾಗಿ ರುಬ್ಕೊತೀನಿ, ಆಮೇಲೆ ನುಣ್ಣಗೆ ರುಬ್ಕೊಂಬರ್ತೀನಿ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಇಲ್ಲಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಒಂದು ಪಾತ್ರೆಗೆ ತೆಕ್ಕೊತೀನಿ ನಾನು. ಇವಾಗ ಇನ್ನೂ ಉಳಿದಿರೋ ಅಂತಹ ಹಲಸಂದೆ ಕಾಳು ಹಾಕ್ಕೊತೀನಿ ನಾನು. ಅದನ್ನು ರುಬ್ಕೊತೀನಿ. ನೋಡಿ, ಉಳಿದಿರೋ ಅಂತಹ ಉದ್ದಿನಬೇಳೆನೂ ಹಾಕ್ಕೊಂಡೆ. 3 ಮೆಣಸಿನ್ಕಾಯಿ ಹಾಕ್ಕೊಂಡೆ ತುಂಡು ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊತೀನಿ ನೋಡಿ. ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇವಾಗ ಒಂದು ಪಾತ್ರೆಗೆ ತೆಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ನೀವು ಹಲಸಂದೆ ಕಾಳು ಇಲ್ಲ ಅಂತಂದರೆ ಹಲಸಂದೆ ಬೇಳೆಯಿಂದನೂ ಮಾಡ್ಕೋಬೋದು ದೋಸೆನ. ನೋಡಿ, ಈ ಹದದಲ್ಲಿ ಇರಬೇಕು. ದೋಸೆ ಹದಕ್ಕೆ ಮಾಡಿಕೊಂಡ್ರೆ ಸಾಕು. ಈ ಹದಕ್ಕೆ ಆದರೆ ಸಾಕು ನೋಡಿ. ಇವಾಗ ಸೈಡಲ್ಲಿ ಇಡ್ತೀನಿ ನೋಡಿ. ಈ ಕಡೆ ಒಂದು ತವಾ ಇಟ್ಕೊಂಡಿದ್ದೀನಿ ನೋಡಿ, ಕಾಯೋದಕ್ಕೋಸ್ಕರ. ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಫಸ್ಟಿಗೆ ಮಾತ್ರ ನಾನು ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ, ಆಮೇಲೆ ಏನು ಅವಶ್ಯಕತೆ ಇರಲ್ಲ. ಇವಾಗ 1ರಿಂದ 1.5 ಸ್ಪೂನು ಹಿಟ್ಟು ಹಾಕ್ಕೊತೀನಿ ದೋಸೆ ತವಾಗೆ. ಚೆನ್ನಾಗಿ ರೌಂಡಾಗಿ ಶೇಪ್ ಮಾಡ್ಕೊತೀನಿ ನಾನು ಸುತ್ತು. ನೋಡಿ, ದೋಸೆ ತೀಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸುತ್ತು ಎಣ್ಣೆ ಬಿಡ್ತೀನಿ. ನೋಡಿ, ಸುತ್ತು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ನೋಡಿ, ಬೆಂದಿದೆ ಒಂದು ಸೈಡು. ಇವಾಗ ತಿರುವು ಹಾಕ್ಕೊತೀನಿ ನೋಡಿ. ನೋಡಿ, ತಿರುವು ಹಾಕ್ಕೊತೀನಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯಿಸೋಣ. ನೋಡಿ, ಇನ್ನೊಂದು ಸೈಡು ಬೆಂದಿದೆ, ಅದನ್ನು ತಿರುವು ಹಾಕ್ಕೊಂಡು ನೋಡಿ ಯಾವ ಥರ ಚೆನ್ನಾಗಿ ಬೆಂದಿದೆ. ಇವಾಗ ದೋಸೆ ತೆಕ್ಕೊತಾ ಇದ್ದೀನಿ. ಒಂದು ರೆಡಿ ಆಯಿತು. ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, 1 ಸ್ಪೂನು ಮತ್ತೆ ಹಾಕ್ತಾಯಿದ್ದೀನಿ. 1-1.5 ಸ್ಪೂನ್ ಹಾಕ್ತೀನಿ.
ನಿಮಗೆ ಇನ್ನೂ ತಿಳುಬೇಕು ಅಂದರೆ ಒಂದೇ ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಅದನ್ನು ಸ್ಪ್ರೆಡ್ ಮಾಡ್ಕೊತೀನಿ. ಇದು ಹಲಸಂದೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಧಿಕ ರಕ್ತ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯವನ್ನು ತುಂಬಾ ಚೆನ್ನಾಗಿಟ್ಕೊಳ್ಳುತ್ತೆ ಈ ಹಲಸಂದೆ ಕಾಳು. ಹಾಗೆ ಚರ್ಮ, ಉಗುರು, ಕೂದಲಿಗೆ ತುಂಬಾ ಒಳ್ಳೆಯದು ಈ ಹಲಸಂದೆ ಕಾಳು. ಕಣ್ಣುಗಳನ್ನು ತುಂಬ ಆರೋಗ್ಯವಾಗಿ ಇಡುತ್ತದೆ. ನೋಡಿ, ಹಲಸಂದೆ ಕಾಳು ನೀವು ಟ್ರೈ ಮಾಡಿ ನೋಡಿ. ನನ್ನ ರೀತಿಯಲ್ಲಿ ಒಂದು ಸಾರಿ ಹಲಸಂದೆ ಕಾಳು ದೋಸೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಸರ್ವ್ ಮಾಡಿದ್ದೀನಿ. ಹಲಸಂದೆ ಕಾಳು ದೋಸೆ ರೆಡಿಯಾಗಿದೆ. ಟೇಸ್ಟಿಯಾಗಿರುವಂತಹ, ಸಾಫ್ಟ್ ಆಗಿರುವಂತಹ ಹಲಸಂದೆ ಕಾಳು ದೋಸೆ ರೆಡಿಯಾಗಿದೆ.